ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಅದೇ ರೀತಿ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇನ್ನು ಸಂಡೇ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ನನ್ನ ಒಂದು ರೊಟೀನ್ ಯಾವ ರೀತಿ ಇತ್ತು ಅನ್ನೋದನ್ನು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಇನ್ನು ಆವತ್ತಿನ ದಿನ ಒಂದು ನಾನ್ ಬ್ರೈಡಲ್ ಮೇಕಪ್ ಆರ್ಡ್ರ್ ಇತ್ತು. ಸೊ ಅದು ಮುಗಿಸಾದ್ಮೇಲೆ ನಾನೊಂದು ಬರ್ಡೇ ಫಂಕ್ಷನ್ಗೆ ಹೋಗಬೇಕಿತ್ತು. ಸೊ ಆ ಬರ್ಡೇ ಫಂಕ್ಷನ್ದೇನೇ ಮೇಕಪ್ ಆರ್ಡ್ರ್ ಬಂದಿದ್ದು. ಇದು ಬಂದು ನಮ್ಮ ರಿಲೇಟಿವ್ ಅವ್ರದ್ದೇ. ಸೊ ಹಂಗಾಗಿ ನಾನು ಸಹ ಫಂಕ್ಷನ್ ಅಟೆಂಡ್ ಮಾಡೋದಿತ್ತು ಅಲ್ವಾ, ಹಂಗಾಗಿನೇ ಬೇಗ ವರ್ಕ್ನ ಮುಗಿಸಿ ನಾನು ಮತ್ತೆ ರಿಟರ್ನ್ ಮನೆಗೆ ಬಂದು ಫಂಕ್ಷನ್ನ ಅಟೆಂಡ್ ಮಾಡಬೇಕಿತ್ತು. ಇನ್ನು ಆವತ್ತಿನ ದಿನ ಪೂಜೆ ಎಲ್ಲ ಏನೂ ಮಾಡೋದಕ್ಕೆ ಹೋಗಲಿಲ್ಲ, ಯಾಕೆಂದರೆ ನೆಕ್ಸ್ಟ್ ಡೇ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡೋದಿತ್ತು. ಹಬ್ಬ ಹತ್ರದಲ್ಲೇ ಇತ್ತಲ್ವ, ಹಂಗಾಗಿ ಬರೀ ದೀಪನ ಹಚ್ಚಿ ನಾನು ಹೊರಟೆ. ಪಾಪುನ ಅಮ್ಮನ ಮನೇಲೇ ಬಿಟ್ಟು ನಾನು ಹೋಗಿದ್ದಾಯಿತು. ಯಾಕೆಂತಂದರೆ ಅವನ್ನ ಕರ್ಕೊಂಡೋದ್ರೆ ಕೆಲಸ ಆಗಲ್ಲ ಅಲ್ವಾ, ಅದಕ್ಕೋಸ್ಕರ. ಅವನು ಆಲ್ರೆಡಿ ಎದ್ದುಬಿಟ್ಟಿದ್ದ ನಾವು ಹೊರಡೋಷ್ಟ್ರೊಳಗಡೆ. ನಾನು ಹೊರಟಾಗ್ಲೇ ಒಂದು 8 ಗಂಟೆ ಏನೋ ನಾನು ಮನೇನ ಬಿಟ್ಟಿದ್ದು. ಸೊ ಹಂಗಾಗಿ ಆ ಟೈಮ್ಗೆಲ್ಲ ಎದ್ದುಬಿಡ್ತಾನೆ ಅವನು. ಅವನ್ನ ಅಮ್ಮನ ಮನೆಯಲ್ಲಿ ಬಿಟ್ಟು ಖುಷಿನ ನಾವು ಮತ್ತೆ ನಾನು ವರ್ಕ್ ಮುಗಿಸಿ ಬರೋಷ್ಟ್ರೊಳಗಡೆ ನೀನು ರೆಡಿಯಾಗಿರಬೇಕು ಅಂತ ಅವಳಿಗೆ ಹೇಳಿಬಿಟ್ಟೆ ನಾನು ಹೊರಟೆ. ಈ ಥರ ಯಾವುದಾದ್ರೂ ಮೇಕಪ್ ಆರ್ಡ್ರ್ ಬಂದಾಗ ನನಗೆ ಮಕ್ಕಳನ್ನ ಮ್ಯಾನೇಜ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿರುತ್ತೆ. ಸಂಡೇ ಆದರೆ ಹೇಗೋ ಮ್ಯಾನೇಜ್ ಮಾಡ್ಬೋದು, ಯಾಕೆಂದರೆ ನಮ್ಮ ಹಸ್ಬೆಂಡು ಮನೇಲಿರ್ತಾರೆ, ಮತ್ತಿನ್ನು ಅಮ್ಮನೂ ಸಹ ಮನೇಲಿರ್ತಾರೆ ಅಲ್ವಾ, ಅವ್ರ ಹತ್ರ ಬಿಟ್ಬಿಟ್ಟು ನಾನು ಹೋಗ್ಬೋದು. ಬಟ್ ಆದರೆ ಈ ವೀಕ್ ಡೇಸಲ್ಲಿ ಯಾವುದಾದ್ರೂ ಆರ್ಡ್ರ್ಗಳು ಬಂದಾಗ ನನಗೆ ನನ್ನ ಮಗನ ಎಕ್ಸ್ಪೆಷಲಿ ನನ್ನ ಮಗನ ಹೆಂಗೆ ಮ್ಯಾನೇಜ್ ಮಾಡೋದು ಅನ್ನೋದು ಒಂಥರ ಟೆನ್ಷನ್ ಆಗಿಬಿಡುತ್ತೆ. ಬಟ್ ಆ ಟೈಮಲ್ಲಿ ಏನೋ ಒಂದು ಮಾಡಲೇಬೇಕು, ಯಾಕೆಂದರೆ ಈ ಥರ ಆರ್ಡರೆಲ್ಲ ನನಗೆ ಯಾವಾಗಲೂ ಸಿಗೋದಿಲ್ಲ ಅಲ್ವಾ. ಅಂದರೆ ಸಿಕ್ಕಿದಾಗ ನಾನು ಅದನ್ನು ಯುಟಿಲೈಸ್ ಮಾಡಿಕೊಳ್ಳೇಬೇಕು. ಇನ್ನು 8:15 ನಾನು ನಮ್ಮ ರಿಲೇಟಿವ್ ಮನೇನ ರೀಚ್ ಆದೆ. ಆ ಕ್ಯೂಟ್ ಅನ್ವಿಕಾ ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ. ಇನ್ನು ಅವ್ರು ಕೇಳಿರೋ ಥರನೇ ಹೇರ್ ಸ್ಟೈಲ್ನ ಮಾಡಿಕೊಟ್ಟೆ. ಇನ್ನು ದಿವ್ಯಾ ಅವರಿಗೂ ಸಹ ಅವ್ರು ಕೇಳಿರೋ ಥರ ಸಿಂಪಲ್ ಮೇಕಪ್ಪು ಮತ್ತಿನ್ನು ಮೆಸ್ಸಿ ಹೇರ್ ಸ್ಟೈಲ್ನ ಮಾಡಿಕೊಟ್ಟೆ. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು, ಅವ್ರಿಗೂ ಸಹ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನನ್ನ ವರ್ಕ್ನ ಮುಗಿಸಿ ನಾನು ಮನೆಗೆ ರಿಟರ್ನ್ ಬಂದಾಗ 12:30 ಟೈಮ್ ಆಗಿತ್ತು. ಹಾಫ್ ಆನ್ ಅವರಲ್ಲಿ ನಾನು ರೆಡಿಯಾಗಿ ನನ್ನ ಮಗಳನ್ನೂ ರೆಡಿ ಮಾಡಿ ಪಾಪನೂ ರೆಡಿ ಮಾಡಿ ನಾವು ಫಂಕ್ಷನ್ಗೆ ಹೊರಟಿದ್ದಾಯಿತು. ಇನ್ನು ನಾವು ಪಾರ್ಟಿಯಲ್ಲಿ ರೀಚ್ ಆದಾಗ 1:30 ಟೈಮ್ ಆಗೋಗಿತ್ತು ಅಂತಲೇ ಹೇಳ್ಬೋದು. ತುಂಬಾ ಲೇಟ್ ಆಗೋಗಿತ್ತು. ಸೊ ನಾವು ಹೋಗೋಷ್ಟ್ರೊಳಗಡೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದುಬಿಟ್ಟಿದ್ರು. ತುಂಬ ಜನ ಬಂದಿದ್ದರು. ಆಲ್ರೆಡಿ ಕೇಕ್ ಕಟ್ಟಿಂಗು ಸಹ ಆಗೋಗಿತ್ತು. ಅಂದರೆ ಎಲ್ಲ ಒಟ್ಟಿಗೆ ಸೇರಿದ್ರಿಂದ ಒಂಥರ ಏನೋ ಖುಷಿ ಅನಿಸುತ್ತೆ. ನಾವೆಲ್ಲ ಹೇಗೆ ಅಂದರೆ ನಮ್ಮ ಚಿಕ್ಕಪ್ಪ, ನನ್ನ ತಂಗಿ, ನಮ್ಮ ನಾದಿನಿ ಮತ್ತಿನ್ನು ನಮ್ಮ ಅಜ್ಜಿ ತಂಗಿ ಇವರೆಲ್ಲ ನಾವು ಹತ್ತತ್ರದಲ್ಲೇ ಇದ್ದೀವಿ. ಅಂದರೆ ಒಂದು ವಾಕಬಲ್ ಡಿಸ್ಟೆನ್ಸ್ ಏನೋ ಇರ್ಬೋದು. ಅಂದರೆ ನಡ್ಕೊಂಡು ಹೋದರೆ ಒಬ್ಬರು ಚಿಕ್ಕಪ್ಪನ ಮನೆ ಸಿಗುತ್ತೆ. ಅಂದರೆ ನಾವಿರೋ ಅಕ್ಕಪಕ್ಕದಲ್ಲೇ ನಮ್ಮ ನಾದಿನಿ, ನಮ್ಮ ಸಿಸ್ಟರು ಈ ಥರ ಎಲ್ಲ ಇರೋ ಅಂಥದ್ದು. ಬಟ್ ಈ ಥರ ಏನಾದರೂ ಒಂದು ಫಂಕ್ಷನ್ ಮಾಡಿದಾಗ್ಲೇ ನಾವೆಲ್ಲ ಒಟ್ಟಿಗೆ ಸೇರೋದು. ಸೊ ಹಂಗಾಗಿ ನಾವೆಲ್ಲ ಸೇರ್ಕೊಂಡ್ಬಿಟ್ರೆ ಒಂದು ಕಡೆ ಗುಂಪು ಮಾಡಿ ಕೂತ್ಕೊಂಡ್ಬಿಡ್ತೀವಿ. ನಾವೇ ಮಾತಾಡಿಕೊಂಡು ಫೋಟೋ ಸೆಲ್ಫಿ ಈ ಥರ ಒಂಥರ ಚೆನ್ನಾಗಿರುತ್ತೆ. ಈ ಥರ ಫಂಕ್ಷನ್ ಮಾಡಿದಾಗಲೇ ಎಲ್ಲ ಒಟ್ಟಿಗೆ ಸೇರೋ ಅಂಥದ್ದು. ಸುಮಾರು ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಇನ್ನು ಖುಷಿಗಂತೂ ಹಬ್ಬ ಆಗೋಗಿತ್ತು. ಅವಳೇನು ಕೈಗೆ ಸಿಗೋದಿಲ್ಲ ಈ ಥರ ಎಲ್ಲಾದರೂ ಹೊರಗಡೆ ಕರ್ಕೊಂಡೋದ್ರೆ. ಇನ್ನು ಪಾಪು ಅಂತೂ ಸೈಲೆಂಟಾಗಿರ್ತಾನೆ. ಅವನು ಹೊರಗಡೆ ಬಂದರೆ ಅವನೇನು ನಾನೇ ಎತ್ಕೊಬೇಕು ಅಥವಾ ನಮ್ಮ ಮನೆಯವರೇ ಅವನ್ನ ಹಿಡ್ಕೊಬೇಕು ಅನ್ನೋ ಥರ ಏನೂ ಇಲ್ಲ. ಅವ್ನು ಎಲ್ಲೇ ಕರ್ಕೊಂಡೋದ್ರೂ ಅಲ್ಲಿ ಅಡ್ಜಸ್ಟ್ ಆಗಿಬಿಡ್ತಾನೆ. ಅವ್ನ ಪಾಡಿಗೆ ಅವ್ನು ಇರ್ತಾನೆ. ಅವನೇನು ಜಾಸ್ತಿ ಚಳಿಸೋದಕ್ಕೆ ಹೋಗಲ್ಲ. ಇನ್ನು ಫಂಕ್ಷನ್ ಅಂತೂ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು.
ಬರ್ಡೇ ಅಂತ ಅಂದರೆ ಮಕ್ಕಳೇ ಹೈಲೈಟ್ ಅಲ್ವಾ. ಸೊ ಹಂಗಾಗಿ ಮಕ್ಕಳಿಗೆ ಸಂಬಂಧಪಟ್ಟಿರೋ ಅಂಥ ಅವ್ರಿಗೆ ಇಷ್ಟ ಆಗುವಂಥ ಕೆಲವೊಂದು ಆ್ಯಕ್ಟಿವಿಟೀಸ್ನ ಏರ್ಪಾಡು ಮಾಡಿದರು. ಒಂಥರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಫಂಕ್ಷನು ತುಂಬಾ ಚೆನ್ನಾಗಾಯಿತು. ಸೊ ಅಲ್ಲಿಂದ ನಾವು ರಿಟನ್ನು ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಊಟನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಸಿದ್ರು. ನಾಟಿ ಸ್ಟೈಲಲ್ಲಿ ನಾನ್ ವೆಜ್ ಊಟನ ಮಾಡಿಸಿದ್ರು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಅಂದರೆ ಈ ಸೋಡಾ ಎಲ್ಲ ಹಾಕ್ಬಿಟ್ರೆ ಊಟ ಸೇರಲ್ಲ ಅಲ್ವಾ, ಆದರೆ ಬಟ್ ತುಂಬಾ ಚೆನ್ನಾಗಿತ್ತು ಊಟ ಅಂತೂ. ಇನ್ನು ಅಲ್ಲಿಂದ ಹೊರಟಾಗ ಮಧ್ಯಾಹ್ನ ಆಗಿತ್ತಲ್ವ, ಅವತ್ತಂತೂ ಎಷ್ಟು ಬಿಸಿಲಿತ್ತು ಅಂತ ಅಂದರೆ ನಿಜವಾಗ್ಲೂ ತುಂಬಾ ಬಿಸಿಲಿತ್ತು. ಅದರಲ್ಲೂ ನಾವು ಮನೆ ಒಳಗೆ ಇರ್ತೀವಿ ಅಲ್ವಾ, ಸೊ ಈಚೆ ಬಂದಿರಲ್ಲ. ಹಿಂಗೆ ಸಡನ್ನಾಗಿ ಏನಾದರೂ ಈಚೆ ಬಂದಾಗ ಆ ಬಿಸಿಲು ಒಂಥರ ನೋಡಿದ್ರೆ ಏನೋ ಒಂಥರ ಕಣ್ಣೆಲ್ಲ ಮಂಜು ಮಂಜು ಅನ್ನಿಸ್ಬಿಡುತ್ತೆ, ಅಷ್ಟು ಬಿಸಿಲಿತ್ತು. ಸೊ ಆವತ್ತಿನ ದಿನ ಅಂದರೆ ನಾರ್ಮಲ್ ಡೇಸ್ಗಿಂತ ಆವತ್ತಿನ ದಿನ ತುಂಬಾ ಬಿಸಿಲಿತ್ತು ಅಂತಲೇ ಹೇಳ್ಬೋದು. ಸೊ ಇನ್ನು ನಾನು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಲ್ಕೊಂಡೆ. ಬಟ್ ಆದರೆ ಯಾಕೋ ನಿದ್ದೆನೇ ಬರಲಿಲ್ಲ. ಯಾಕೆ ಅಂತ ಅಂದರೆ ಅಲ್ಲಿಂದ ನಾನು ಅಂದರೆ ಮೇಕಪ್ನ ಮುಗಿಸಿ ನಾನು ಬರುವಾಗ ನನ್ನ ಪ್ರಾಡಕ್ಟ್ ಎಲ್ಲ ಸ್ವಲ್ಪ ಹರೆಬರೆನಲ್ಲಿ ಹೇಗೇಗೋ ಇಟ್ಕೊಂಡು ಬಂದುಬಿಟ್ಟಿದ್ದೆ. ಸೊ ಅದನ್ನೆಲ್ಲ ನೀಟಾಗಿ ಎತ್ತಿಟ್ಕೊಬೇಕಿತ್ತು. ಆ ಪಾಪು ಮಲಗಿದ್ದ ಅಲ್ವಾ, ಸೊ ಅವ್ನು ಮಲಗಿದಾಗಲೇ ಈ ಕೆಲಸ ಮಾಡ್ಕೊಂಡ್ಬಿಟ್ರೆ ಸರಿ ಅಂದ್ಬಿಟ್ಟು ನಾನು ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಜೋಡಿಸ್ಕೊತಾ ಇದ್ದೆ. ಯಾಕೆಂದರೆ ಅಲ್ಲಿ ಅಷ್ಟು ನೀಟಾಗೆಲ್ಲ ನಾವು ಎತ್ತಿಟ್ಕೊಂಡು ಬರೋದಕ್ಕಾಗಲ್ಲ, ಯಾಕೆಂದರೆ ಅವ್ರಿಗೂ ಸಹ ಟೈಮ್ ಆಗಿಬಿಡುತ್ತೆ. ಸೊ ಅವರು ಅಂದರೆ ಹೋಗ್ಬೇಕಿತ್ತು ಬೇಗ ಅಲ್ವಾ, ಅದಕ್ಕೋಸ್ಕರ ನಾನೇನು ಮಾಡಿದೆ, ಹೇಗೇಗೋ ಇಟ್ಕೊಂಡು ಬಂದುಬಿಟ್ಟಿದ್ದೆ. ಸೊ ಅದನ್ನೆಲ್ಲ ನೀಟಾಗೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಬ್ರಷಸ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋದಿತ್ತು. ಸೊ ಆ ಕೆಲಸನೂ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಆ ಕೆಲಸನೂ ಸಹ ಮಾಡಿಕೊಂಡೆ. ಅಂದರೆ ನಮ್ಮ ಲೇಡೀಸ್ ಯಾವ ಥರ ಅಂತ ಅಂದರೆ ರೆಸ್ಟ್ ಮಾಡೋಣ ಅಂತ ಹೋಗ್ತೀವಿ, ಬಟ್ ಏನೋ ಒಂದು ಕೆಲಸ ಇತ್ತು ಅಂತ ಅಂದರೆ ನಮಗೆ ಅದೇನೋ ನಿದ್ದೆನೂ ಸಹ ಬರಲ್ಲ. ಆ ಕೆಲಸ ಎಲ್ಲ ಆಗಿಬಿಟ್ಟು ನಾವು ರೆಸ್ಟ್ ಮಾಡಿದ್ರೆ ಓಕೆ, ಬಟ್ ಕೆಲಸಗಳು ಪೆಂಡಿಂಗ್ ಇಟ್ಟು ನಾವೇನಾದರೂ ಒಂದು ಸ್ವಲ್ಪ ಹೊತ್ತು ಫ್ರೀಯಾಗಿ ಕೂತ್ಕೊಳ್ಳೋಣ ಅಂದರೆ ಅದು ನಮಗೆ ಮನಸ್ಸೇ ಬರೋದಿಲ್ಲ. ಸೊ ನನಗೂ ಹಂಗೇ, ಏನಾದರೂ ಕೆಲಸ ಇತ್ತು ಅಂತ ಅಂದರೆ ನನಗೆ ಆ ಕೆಲಸ ಆಗೋವರೆಗೂ ಸಮಾಧಾನನೇ ಆಗಲ್ಲ. ಅದಕ್ಕೋಸ್ಕರನೇ ನಾನು ಅಂದರೆ ಕೆಲಸ ಎಲ್ಲ ನೀಟಾಗಿ ಆಗೋಗಿಬಿಡ್ಬೇಕು, ನನಗೆ ಆವಾಗಲೇ ಸಮಾಧಾನ ಅಂತ ಅನಿಸೋದು. ಇನ್ನು ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸಿದ ಮೇಲೆ ಈವ್ನಿಂಗು ಸ್ಯಾರಿ ಶಾಪಿಗೆ ಬಂದೆ. ಯಾಕೆಂದರೆ ಗೌರಿ ಹಬ್ಬ ಹತ್ರದಲ್ಲೇ ಇದೆ ಅಲ್ವಾ, ಸೊ ಹಂಗಾಗಿ ನಮ್ಮ ನಾದಿನಿಯವ್ರನ್ನ ಮನೆಗೆ ಕರಿತೀವಿ. ಸೊ ಅವ್ರಿಗೆ ಸ್ಯಾರಿನ ತೊಗೊಬೇಕಿತ್ತು. ಯೂಶ್ವಲಾಗಿ ನಾನು ಹಬ್ಬ ಹತ್ರ ಮಾಡಿಕೊಂಡು ಯಾವುದೇ ಥರ ಶಾಪಿಂಗ್ ಆಗಲಿ ಅಥವಾ ಹಬ್ಬಕ್ಕೆ ಸಂಬಂಧಪಟ್ಟಿರೋ ಐಟಮ್ಸ್ಗಳಾಗಲಿ ತೊಗೊಳೋದಕ್ಕೆ ಹೋಗಲ್ಲ. ಬಿಫೋರೇ ನನಗೇನು ಬೇಕೋ ಅದನ್ನು ತೆಗೆದಿಟ್ಕೊಂಡ್ಬಿಡ್ತೀನಿ. ಬಟ್ ಈ ಸಲ ಯಾಕೋ ಆಗಲೇ ಇಲ್ಲ. ಯಾಕೆಂದರೆ
ಹಬ್ಬ ತುಂಬ ಬೇಗನೆ ಬಂದುಬಿಟ್ಟಿದೆ. ವರಮಹಾಲಕ್ಷ್ಮಿ ಹಬ್ಬ ಆಗಿ ಸ್ವಲ್ಪ ದಿನಕ್ಕೆಲ್ಲ ಗೌರಿ ಹಬ್ಬ ಬಂದಿದೆ. ಸೊ ಒಂಥರ ಅದು ಇದು ಕೆಲಸಗಳು ಮಾಡಿಕೊಂಡು ನಾನು ಈಚೆ ಹೋಗಿ ತರೋದಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ನಾನು ಒಬ್ಬಳೇ ಎಲ್ಲೂ ಹೋಗೋದಕ್ಕೆ ಹೋಗಲ್ಲ. ಅಂದರೆ ಒಂದು ಬಟ್ಟೆ ಅಂಗಡಿಗಾಗಿರ್ಬೋದು ಅಥವಾ ಒಂದು ತರಕಾರಿ ತರ್ತೀನಿ ಅಂದ್ರೂ ಅಷ್ಟೇ ನನ್ನ ನಮ್ಮನೆಯವ್ರ ಜೊತೆನೇ ನಾವು ಹೋಗಿ ತರೋ ಅಂಥದ್ದು. ಸೊ ಅವ್ರಿಗೆ ಕಾಯ್ಕೊಂಡು ಅವರು ಫ್ರೀ ಇರಲಿಲ್ಲ ಅಲ್ವಾ. ಸೊ ಹಂಗಾಗಿ ಅವ್ರು ಫ್ರೀ ಆಗೋ ಟೈಮಲ್ಲೇ ನಾನು ಹೋಗಬೇಕು. ಬಟ್ ಹಬ್ಬ ಹತ್ರ ಮಾಡಿಕೊಂಡು ಸ್ಯಾರಿ ಅಂಗಡಿಗೆ ಬಂದಿದ್ದಕ್ಕೆ ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಈ ಜನದಲ್ಲಿ ಹೆಂಗಪ್ಪ ಸ್ಯಾರಿ ಸೆಲೆಕ್ಟ್ ಮಾಡೋದು, ಅಂದರೆ ಅವರು ಎಷ್ಟು ಜನಕ್ಕೆ ಅಂತ ತೋರಿಸ್ತಾರೆ ಅಲ್ವಾ. ಸೊ ಹಂಗಾಗಿ ಬಟ್ ಆದರೂ ನಾನು ಬೇಗನೆ ತೊಗೊಂಡು ಬಂದೆ. ಹಬ್ಬ ಹತ್ರ ಬರ್ತಿದೆ ಅಂತಲೇ ರೋಡ್ಗಳಲ್ಲೆಲ್ಲ ಗಣಪತಿ ಗೌರಿನ ಎಷ್ಟು ಚೆನ್ನಾಗಿ ಕೂರಿಸಿರ್ತಾರೆ ಅಂತ ಅಂದರೆ ಅಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಇದ್ದರು. ಸೊ ಹಂಗಾಗಿ ತುಂಬಾ ಕ್ಯೂಟಾಗಿರೋ ಅಂಥ ಗಣಪತಿಗಳೆಲ್ಲ ಇತ್ತು. ಸೊ ಹಂಗಾಗಿ ನಾನು ಆ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದೆ. ಇನ್ನು ಸ್ಯಾರಿ ಎಲ್ಲ ತೊಗೊಂಡಾದಮೇಲೆ ನಾವೇನು ಮಾಡಿದ್ವಿ, ನಮ್ಮ ನಾದಿನಿ ಅವ್ರ ಮನೆಗೆ ಹೋದ್ವಿ. ಯಾಕೆಂದರೆ ಹಬ್ಬಕ್ಕೆ ಕರಿಬೇಕಲ್ವ. ಸೊ ಹಂಗಾಗಿ ಅಲ್ಲಿಗೆ ಹೋಗಿ ಅವ್ರನ್ನ ಹಬ್ಬಕ್ಕೆ ಇನ್ವೈಟ್ ಮಾಡಿಬಿಟ್ಟು ಬಂದಿದ್ದಾಯಿತು. ಈ ಸಿಟಿನಲ್ಲಿ ಯಾವ ಥರ ಅಂತ ಅಂದರೆ ಗೌರಿ ಹಬ್ಬ ಅಷ್ಟು ಕಳೆಯಾಗಿ ಮಾಡಿರೋದನ್ನು ನಾನೆಲ್ಲೂ ನೋಡಿಲ್ಲ. ಆ ಗಣಪತಿ ಹಬ್ಬ ಅಂತ ಅಂದರೆ ರೋಡಲ್ಲೆಲ್ಲ ಫುಲ್ಲು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಬಟ್ ನಮ್ಮ ಕಡೆ ಊರ ಸೈಡೆಲ್ಲ ಯಾವ ಥರ ಅಂದರೆ ಗೌರಿ ಹಬ್ಬನೇ ಮೇಯ್ನು ಹೆಣ್ಮಕ್ಳಿಗೆ. ಅಂದರೆ ಆ ಹೆಣ್ಮಕ್ಳನ್ನ ಕರೆದು ಬಾಗಿನ ಕೊಡುವಂಥದ್ದು. ಸೊ ಹಂಗಾಗಿ ನಾನು ಪ್ರತಿ ವರ್ಷ ಗೌರಿ ಹಬ್ಬದ ದಿನವೇ ನಮ್ಮ ನಾದಿನಿನ ಮನೆಗೆ ಕರೆಯುವಂಥದ್ದು. ನನ್ನ ಒಂದು ಸಂಡೇ ಕಂಪ್ಲೀಟ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟು ಗೌರಿ ಹಬ್ಬದ ವ್ಲಾಗ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಿ ಯು. ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.